ನಿನ್ನಲ್ಲಿ ಹೇಳಿ ಯಾವುದು? ನಿನ್ನೆದುರಿಗೆ ಬಂದವ ಸಾಮಾನ್ಯದವನಲ್ಲ. ಈ ಪ್ರಪಂಚದಲ್ಲಿರುವಂತಹ ಭಜಕರನ್ನ ಪಡೆಯುವ ದಾತ ಹರಭಕ್ತರನ್ನ ಸಲಹುತ್ತೇನೆ ಈಶ ಎನ್ನುವಾಗೆ ಕರೆಯುತ್ತಾರೆ. ಜಗದೀಶನಾಗಿರುವಂತ ನಾನು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತಿದ್ದೇನೆ ಅಂತಾದರೆ ನೀನು ಮಾಡಿರುವಂತಹ ಧಾರಾವೈಖರಿಯನ್ನ ಒಂದಳೆಯಲ್ಲಿ ಮೆಚ್ಚಿದ್ಯಾವುದು, ಮತ್ತೊಂದಳೆಯಲ್ಲಿ ನಮ್ಮವರಿಗೆ ಆಗುವಂತ ಅನ್ಯಾಯವನ್ನ ಸರಿಪಡಿಸಬೇಕು, ನಿನ್ನನ್ನ ಸಮಾಧಿಯಲ್ಲಿ ತೆರೆಕೊಂಡು ಹೋಗಬೇಕು ಎನ್ನುವ ಕಾರ್ಯಕ್ಕಾಗಿ ಒಂದು ನಿಂತವ ಜಗವೊಮ್ಮೆ ಆಳುವ ಜಗದೀಶನೋಡು. ವಿನೋದ ಮಾಡುವುದಕ್ಕೊಂದು ಇತಿಮಿತಿ ಇರಬೇಕಾಗುತ್ತದೆ. ಯಾಕೆ? ಮತ್ತೊಬ್ಬರನ್ನ ಬರೆಯಬೇಕು ಅಂತಾದ್ರೆ ನಮ್ಮನ್ನ ರಕ್ಷಿಸಿಕೊಳ್ಳುವಂತಹ ಸ್ವಸಾಮರ್ಥ್ಯಗಳು ಇರಬೇಕಾಗುತ್ತದೆ. ನಿನಗೆ ನಿನ್ನನ್ನೇ ರಕ್ಷಿಸಿಕೊಳ್ಳುವುದಕ್ಕಾಗಲಿಲ್ಲ, ಮತ್ತೊಬ್ಬರನ್ನ ಪೊರೆಯುತ್ತೆ ಎನ್ನುವುದನ್ನು ನಂಬುವುದಾದ್ರೆ ಹೇಗೆ ಹೇಳಿ? ಯಾಕೆ? ಇನ್ನೊಂದು ಸಂದರ್ಭದಲ್ಲಿ ಬಸವನಿಂದ ನನಗೊಬ್ಬ ಮಗ ಹುಟ್ಟಿದಂತೆ ಬಸವಾಸುರ ಎನ್ನುವುದಾಗಿ ಅವನಿಗೆ ಕಾಯಕವನ್ನು ಕೊಟ್ಟಿದ್ದ ಕಾಲದಲ್ಲಿ ಬಸವನ ತರುವುದು ಯಾವುದೋ ಒಂದು ದೊಡ್ಡ ಯೋಜನೆಯಿಂದ ಆತ ಮಾಡಿದ್ದೇನು, ನಿನ್ನಲ್ಲಿ ಅನಲ ಹಸ್ತವನ್ನು ಪಡೆದುಕೊಂಡ. ಆಮೇಲೆ ಆದದ್ದೇನು, ತ್ರಿಮೂರ್ತಿಗಳಿಗೆ ಎಲ್ಲರಿಗೂ ಗೊತ್ತಾಯಿತು, ದೇವತೆಗಳಿಗೆ ಪೀಡಿತ ತೊಂದರೆ ಆಯಿತು. ಅವರೆಲ್ಲರೂ ಬಂದು ನಿನ್ನನ್ನು ದೂರಿಟ್ಟುಕೊಂಡಾಗ ನೀನು ಮಗ ಎನ್ನುವ ಸೊಲುಗೆಯಿಂದ ಅವನಲ್ಲಿ ಬುದ್ಧಿ ಹೇಳೋದಕ್ಕೆ ಬಂದಾಗ ಆತ ಮಾಡಿದ್ದೇನು, ನೀನು ಕೊಟ್ಟಂತ ಅನಲ ಹಸ್ತವನ್ನು ಎತ್ತಿಕೊಂಡು ನಿನ್ನ ಶಿರದ ಮೇಲೆ ಇಡುವುದಕ್ಕೆ ಬಂದ. ಇದನ್ನು ನಾನು ಕೇಳಿಲ್ಲ ಅಂತ ಮಾಡಿದ್ದೇನೆ, ಕೇಳಿದ್ದೇನೆ. ಗುರುಕುಲದಲ್ಲಿ ಈ ಪಾಠವನ್ನ ಸುಚಿತ್ರವಾಗಿ ಕೊಟ್ಟಿದ್ದಾರೆ. ನೀನು ಹೆದರಿ ಮುಂದೆ ಓಡಿ ಹೋಗ್ತಾ ಇದ್ದಿ, ಮಗ ನಿನ್ನನ್ನು ಒಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಈ ಪಾಠ ಎಲ್ಲ ನಾವು ಓದಿದವರೇ, ನಿನಗೆ ನಿನ್ನನ್ನೇ ರಕ್ಷಿಸಿಕೊಳ್ಳುವುದಕ್ಕಾಗಲಿಲ್ಲ, ಮತ್ತೊಬ್ಬರನ್ನ ಬರೀತೇನೆ ಅಂತ ಹೇಳ್ತಾ ಇದ್ದೀಯಲ್ಲ, ಮತ್ತೆ ಮತ್ತೊಬ್ಬರನ್ನ ಬರೆಯುವುದು ಅಂತ ಹೇಳಿದ್ರೆ ಯಾರ್ದೋ ಮನೆ ಬಾಗಿಲಿಗೆ ಆದ ಹಾಗೆ ಅಂತ ಮಾಡಿದ್ಯಾ? ಅಲ್ಲವೇ ಅಲ್ಲ, ಕೇಳಿದ್ದೇನೆ. ಬಾಣಾಸುರ ಎನ್ನುವಂತಹ ರಕ್ಕಸನ ಮನೆಯ ಕಾವಲಿಗೆ ನಿಂತಂತವನು ನೀನು, ಅಷ್ಟು ಕೆಳಮಟ್ಟದವನು, ಅಷ್ಟು ಕೀಳು ಮಟ್ಟದ ಕಾರ್ಯವನ್ನು ಮಾಡಿದ ನೀನು ಮತ್ತೊಬ್ಬರನ್ನ ಬರೆಯುವುದಂತದ ಆಲೋಚನೆ ಮಾಡಿ ಮಾತಾಡ್ಬೇಕು. ಯಾಕೆ ಹೇಳು, ನೀನ್ ಹೇಳಿದೆಯಲ್ಲ ಮಗನಿಗೆ ಹೆದರಿ ಓಡಿದೆ ಅಂತ. ಕೆಲವೊಮ್ಮೆ ಏನಾಗ್ತದೆ, ವಿಚಾರದ ಮೇಲ್ನೋಟ ಎನ್ನುವುದು ಸತ್ಯ ಅರಿದಿರುವುದಿಲ್ಲ. ಅದರ ಒಳಹೊಕ್ಕಾಗ ಅದರ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಸತ್ಯಾಂಶ ಎನ್ನುವುದು ಅರ್ಥವಾಗುತ್ತದೆ. ಮಗನಿಗೆ ಹೆದರಿ ಓಡಿದ್ದಲ್ಲ, ಭಾವನೆಗಳಾಗಿರುವಂತ ಕೆಲವು ವ್ಯವಹಾರಗಳು. ಯಾಕೆ ಹೇಳು, ಇನ್ನೊಂದು ಸಮಯದಲ್ಲಿ ಅವನ ಮಗನನ್ನು ವಧಿಸಿದ್ದೇನೆ, ಕಾರಣವಾಗಿ ಕಾರ್ಯಕ್ಕೆ ಮುಂದಾದದ್ದು ಹೌದು, ಬಿಡು ವರಕ್ಕೆ ಗೌರವ ಕೊಟ್ಟು ಮಾಡಿದ್ದೇನೆ. ಇನ್ನು ಮತ್ತೆ ಹೇಳಿದಿಲ್ಲ ಬಾಣಾಸುರನ ಮನೆಯನ್ನು ಕಾದೆನ್ನುವ ಹಾಗೆ ಪ್ರಪಂಚವನ್ನೇ ಕಾಯಲಿಕ್ಕೆ ಹೊರಟವ ಜಗದೀಶ. ಅಷ್ಟು ಕಾದವನಿಗೆ ಒಬ್ಬರ ಮನೆಯ ಬಾಗಿಲೇ ಕಾಯ್ದು ಸಣ್ಣ ಅಂತಲ್ಲ, ಅವರ ರಕ್ಷಣೆಯಲ್ಲಿರಬೇಕಿರುವಂತ ಕಾರಣಕ್ಕಾಗಿ ಕಾದಿದ್ದು ಸತ್ಯ. ಕೇವಲ ಅಷ್ಟೇ ಅಂತ ಭಾವಿಸಿದೆಯೋ? ಮಾಡಿದ ಕಾರ್ಯ ಗಗನ ಮಾರ್ಗದಲ್ಲಿ ಮನೆ ಮಾಡಿಕೊಂಡಿರುವಂತಹ ತ್ರಿಪುರರು, ದುಷ್ಟರು, ಲೋಕ ಕಂಟಕರಾಗಿ ಮೆರೆದಾಡುತ್ತಿರುವಂತಹ ಆ ಮೂರು ರಕ್ಕಸರನ್ನ ಕೊಂದವ, ತ್ರಿಪುರಾರಿ ಎನ್ನುವ ಬಿರುದಿಗೆ ಪಾತ್ರನಾದವ. ಸರಿ, ಅಷ್ಟೆಲ್ಲ ಎತ್ತರ ಕೇಳಿದ ನೀನು ನಾಚಿಕೆ ಬಿಟ್ಟು ವ್ಯವಹಾರ ಮಾಡಬೇಕಂತ ನನಗೊತ್ತಿಲ್ಲ ಅಂತ ಮಾಡಿದ್ಯಾ? ಇನ್ನೊಂದು ಸಂದರ್ಭದಲ್ಲಿ ನಿನಗೂ ನಿನ್ನ ಮಡದಿಗೂ ಪಾರ್ವತಿಗೂ ಪಗಡೆ ಆಟ ಏರ್ಪಟ್ಟಿದ್ದಂತೆ. ಆಟದಲ್ಲಿ ಯಾರು ಸೋಲ್ತಾರೋ ಒಬ್ಬರನ್ನ ತರದು ಒಬ್ಬರು ಮತ್ತೊಬ್ಬರು ವನವನ್ನು ಸೇರಬೇಕೆನ್ನುವುದಾಗಿ ಪಂಥದ ಪ್ರಕಾರವಾಗಿ ಸೋತಂತ ನಿನ್ನ ಹೆಂಡತಿ ವನವನ್ನ ಸೇರಿದಳು. ಮನೆ ಬಿಟ್ಟು ಹೋದಂತ ಹೆಂಡತಿ ಇಂದು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಕಾದೆ ನೀನು, ಬರಲಿಲ್ಲ, ಬರುವ ಲಕ್ಷಣವೂ ಕಾಣಲಿಲ್ಲ. ಆಗ ಮಾಡಿದ್ದೇನು, 32 ಕನಕ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡು ಆ ನಿರ್ಜೀವ ಪ್ರತಿಮೆಯನ್ನ ಜಾರರಂತೆ ಅಪ್ಪಿದವನು. ಏನು ಮಗಳಾಗ್ತಾ ಇದ್ದೆ, ಮಾತಾಡುವಾಗ ಆಲೋಚನೆ ಮಾಡ್ಬೇಕು. ಅಷ್ಟು ಮಾಡಿದೆ ಯಾಕೆ, ಮೊಡವೆಯನ್ನು ಹಾಗೆ ಭಾಸವಾಗಿ ಹೋಗಿ ಅಪ್ಪಿದ್ದ ಹೌದು. ನಾವಷ್ಟು ಮಾಡ್ತೇವೆ ಅಂತ ಆದ್ರೆ ಮುಂದೊಂದು ಶಕ್ತಿ ನಿರ್ಮಾಣ ಆಗ್ಲಿಕ್ಕೆ ಉಂಟು ಅಂತ ಅರ್ಥ. ಹೆಚ್ಚಿಗೆ ಮಾತಾದ್ರೆ ಈಶ ಪರಾಕ್ರಮ ತೋರಿಸಬೇಕಾಗಿದೆ. ವರಪ್ರಧಾನರ ನುಡಿಗೆ ಮಾಲಿನಿ ಉರವ ವೀಕ್ಷಿಸಿ ಬೆಚ್ಚಿ
ನಡೆದಂತಹ ಕಾರ್ಯಕ್ಕೆ ಯಾರನ್ನು ದೂಷಿಸಿ ಪ್ರಯೋಜನ ಇಲ್ಲ. ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಡಬೇಕಾದಂತಹ ನಾನೇ ಬುದ್ಧಿಹೀನರ ಹಾಗೆ ಕಾರ್ಯವನ್ನು ನಡೆಸಿಬಿಟ್ಟೆ. ಯಾರನ್ನು ಅರ್ಚಿಸಬೇಕಿತ್ತು, ಯಾರನ್ನು ಪೂಜಿಸಬೇಕಿತ್ತು ಅಂಥವರನ್ನು ಒಯ್ದು ಭಂಗಿಸುವುದಕ್ಕೆ ಮುಂದಾದೆ. ಅಂಥವರನ್ನ ಜಾರ ಚೋರ ಎನ್ನುವುದಾಗಿ ಹೇಳಿಬಿಟ್ಟೆ. ಹೌದು, ನಾರದರು ಆಡಿದಂತಹ ಮಾತು ಸತ್ಯವಾಗುತ್ತಾ ಉಂಟು. ಯಾರ ಎದುರಿನಲ್ಲಿ ಯುದ್ಧ ಮಾಡುವಾಗ ನಿನ್ನ ವಿಕಾರ ಮಾಯವಾಗಿ ಹೋಗುತ್ತದೋ, ತೊಲಗಿ ಹೋಗುತ್ತದೋ ಆತನೇ ನಿನ್ನ ಪತಿಯಾಗುತ್ತಾರೆ ಎನ್ನುವುದಾಗಿ ಪ್ರಪಂಚಕ್ಕೆ ಶುಭವನ್ನುಂಟು ಮಾಡುವಂತಹ ಶಂಕರ ನನ್ನ ಬದುಕಿನಲ್ಲಿ ಶುಭವನ್ನು ಕೊಡುವವನಾಗಿದ್ದಾನೆ ಅಂತಾದ್ರೆ ನಾನು ಬುದ್ಧಿಹೀನಳಾಗಿ ಬಿಟ್ಟೆ, ನಾನು ತಪ್ಪಿಬಿಟ್ಟೆ. ಹಾಗಾದ್ರೆ ದುಃಖಿಸುತ್ತಾ ಕುಳಿತುಕೊಳ್ಳುವುದಲ್ಲ, ತಪ್ಪಿದ್ದಲ್ಲಿ ಅಲ್ಲೇ ಯೋಚನೆ ಮಾಡಬೇಕು. ಭಿನ್ನಪಗಳನ್ನು ನೀಲ ನನ್ನಯ ಪಿತನು ಹುಟ್ಟಿದ ದಿವಸ ಎನ್ನಯ ಪಿತನು ದಿಟ್ಟಿಸಿ ನೋಡಲು ತನ್ನ ಮೂಲರನ್ನು ದಿಟ್ಟಿಸಿ ನೋಡಲು ತನ್ನ ಮೂಲರನ್ನು ಲಾಲಿಸು ಎನ್ನಯ ಪಿತಗಳನ್ನು ಪ್ರಪಂಚದಲ್ಲಿ ಎಲ್ಲವನ್ನ ತಿಳಿದವನೇನು, ಯಾವುದು ಕೂಡ ತಿಳಿಯದೆ ಹೋದವನಲ್ಲ ನೀನು. ನಾನು ಯಾಕೆ ಇಲ್ಲಿವರೆಗಾಗಿ ಬಂದೆ? ನನ್ನನ್ನು ಯಾರು ಇಲ್ಲಿವರೆಗಾಗಿ ಕರೆತಂದ್ರು? ನನ್ನ ಜೀವನದ ನೀತಿ ಏನು, ನನ್ನ ದೇಹದ ಸ್ಥಿತಿ ಏನು, ಅಪ್ಪ ಹೇಳಿದ ಮಾತೇನು ಎಲ್ಲವನ್ನ ನೀನು ಅರಿತವಳು. ಅಪ್ಪ ಹೇಳಿದ ಮಾತಿನ ಪ್ರಕಾರವಾಗಿ ನಾರದರ ನುಡಿಯನ್ನು ಈಡೇರಿಸುವುದಕ್ಕಾಗಿ, ನನ್ನ ಬದುಕಿನ ಉತ್ಕರ್ಷಗಾಗಿ ನಾನು ಅಲ್ಲಿಂದ ಎಲ್ಲಿವರೆಗಾಗಿ ಬಂದವಳು ದೇವ. ಹಾಗಾಗಿ ನನ್ನ ವಿನ್ನಪವನ್ನು ಲಾಲಿಸಬೇಕು ದೇವ. ಲಾಲಿಸುವುದಷ್ಟೇ ಅಲ್ಲ, ನೀವು ಸಿಟ್ಟಿನಲ್ಲಿದ್ದೀರಿ. ಸಿಟ್ಟಿನಲ್ಲಿದ್ದರೆ ಅವನು ಗೊತ್ತಾದ್ರೆ ಇದೋ ಕೃತ್ತಿವಾಸಗೆ ಮಗುಳೆರಗಿದಳೊಂದು ಕೃತ್ತಿವಾಸಗೆ ಮಗುಳೆರಗಿದ ಅದು ಎತ್ತಿದ ಶೂಲವ ಇಡುವು ನೀನೆಂದು ಕರೆಯಬೇಕೆಂಬ ಕಾರಣಕ್ಕಾಗಿ ಶೂಲವನ್ನ ಎತ್ತಿ ಹಿಡಿದು ನಿಂತಿದ್ದೀರಿ. ದಯವಿಟ್ಟು ಶಾಂತರಾಗಬೇಕು. ಎತ್ತಿ ಹಿಡಿದ ಶೂಲವನ್ನ ಕೆಳಗಿಳಿಸಿ ನನ್ನನ್ನು ಮನ್ನಿಸಬೇಕು. ಭಯ ಆಗುತ್ತದೆ ದೇವ, ನಿಮ್ಮನ್ನು ನೋಡುವುದಕ್ಕಾಗುವುದಿಲ್ಲ. ಶಾಂತರಾಗಿ ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆನು. ಮುದದಿ ನಿನ್ನನ್ನು ಕೂಡಿ ಸದನದೊಳಿರುವೆನು. ಮುದವನ್ನು ತಾಳಿ ಕೋಪದು ಮಗಳಾಂಬಗೆ
ಮಗನೇ ಹೆದರುವಂತ ಯಾಕೆ ಅಂಜಿಕೆ ಯಾಕೆ ಪರಮೇಶ್ವರನ ಸತವಾಗಿ ಹೇಳ್ತಾ ಇದ್ದೇನೆ. ಬೆದರುವಂತಹ ಅಂಜುವಂತಹ ಸನ್ನಿವೇಶ ಏನೂ ಇಲ್ಲ. ಈಗ ಸಮಾಧಾನ ಆಯ್ತು ದೇವ ಅಲ್ವಾ? ಯಾಕೆ ಹೇಳು? ನಿನ್ನ ಪರಾಕ್ರಮವನ್ನ ಕಣ್ಣಾರೆ ಕಂಡವನಾನಿದ್ದೇನೆ, ಹಾಗಾಗಿ ತಡೆ ನಿಲ್ಲಿಸಿದವನಾನಿದ್ದೇನೆ. ನಾನು ಶೂಲವನ್ನು ಎತ್ತಿದಾಗ ಸ್ವಲ್ಪ ಭಯಗೊಂಡವಳು ನೀನು. ಭಯ ಆಗದೆ ಇರ್ತದೆ ಹೇಳಿ ಅಲ್ವಾ? ಭಯಗೊಳ್ಳುವಂತ ಅಗತ್ಯ ಇಲ್ಲ. ನಿನ್ನನ್ನು ಹಾಗೆ ನಾನು ಏನೂ ಮಾಡದೆ ಅಲ್ಲ, ಯಾವುದೇ ವಿಚಾರವನ್ನು ಹೇಳದೆ ಮುಂದುವರಿತೇನೆ ಎನ್ನುವ ಹಾಗೆ ಭಾವಿಸುವುದು ಬೇಡ. ಅಹಂಕಾರ ಅಂತ ಹೇಳಿದ್ರೆ ಜೀವನದಲ್ಲಿ ಇರುವಂತಹ ಹೆಚ್ಚು ಯಾವುದಿರ್ತದೋ ಅದು ಅಹಂಕಾರ. ನನ್ನ ಬದುಕಿನಲ್ಲೂ ಅಹಂಕಾರ ಎನ್ನುವುದರಿಂದಾಗಿ ನಿಮ್ಮನ್ನ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಯುದ್ಧದಲ್ಲಿ ಅಹಂಕಾರ ತೊಲಗಿತು, ನಿಮ್ಮನ್ನ ತಿಳಿದುಕೊಳ್ಳುವಂತಹ ಸ್ಥಿತಿ ಯೋಗ ನನಗೆ ಬಂತದೆ. ಕೆಲವೊಮ್ಮೆ ಹಾಗೆ ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ ಅವ ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತಾದ್ರೆ ಅವನಲ್ಲಿರುವಂತ ಅಹಂಕಾರ ಇರುವುದು ಕಡಿತಗೊಳ್ಳಬೇಕು. ಆಮೇಲೆ ಅವನಿಗೆ ಸರಿಯಾದಂತಹ ಸ್ಥಾನವೋ ಮಾನವೋ ಶ್ರೇಷ್ಠತೆಯ ಸ್ಥಾನವೋ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಈಗ ನನ್ನ ಕುರಿತಾಗಿ ನಾನೇನು, ನನ್ನ ವ್ಯಾಪ್ತಿ ಏನು, ನನ್ನ ಸಾಮರ್ಥ್ಯವೇನು ಎಲ್ಲವನ್ನು ಅರಿತವಳು ನೀನಿದ್ದೀಯ. ಈಗ ಅರ್ಥ ಆಯ್ತು ಏನು ನೀನ್ ಯಾಕಾಗಿ ಇಲ್ಲಿ ಬಂದಿದ್ದೀಯ, ಮೂಲ ಉದ್ದೇಶ ಏನು ಎಲ್ಲವನ್ನ ಅರಿತೆ. ಪಾಂಡ್ಯ ದೇಶದವಳು ನೀನು. ಹೌದು. ಮಳೆಯ ಧ್ವಜ ಭೂಪತಿಯ ಮಗಳು ಮೀನಾಕ್ಷಿ. ಹೌದು. ಅರಿತವನಾಗಿದ್ದೇನೆ. ನಿನಗೊಂದು ಅಹಂಕಾರ ಇತ್ತು, ನೀನೇ ಪರಾಕ್ರಮ ಎನ್ನುವ ಹಾಗೆ. ಹೌದು. ಹರನ ಎದರು ಸಾಧಿಸುವುದಕ್ಕೆ ಆಗಲಿಲ್ಲ ನೋಡು. ಬಿಡು, ಅಹಂಕಾರ ಎನ್ನುವುದನ್ನು ಮರ್ದಿಸಿದ್ದೇನೆ. ಸರಿ. ಚರ್ಚರಿತವಾಗಿರುವಂತ ಅಹಂಕಾರ ಎನ್ನುವುದು ಹೋಯಿತು. ಇನ್ನು ಹೆದರುವಂತ ಅಗತ್ಯ ಇಲ್ಲ. ನಿನ್ನನ್ನ ಮದುವೆಯಾಗುವೆನು, ಪುನಃ ಶೀಲೆ ಆಗಲಿ ದೇವ, ಚಿಂತಿಸುವಂತ ಅಗತ್ಯ ಇಲ್ಲ. ಮದುವೆ ಆಗಬೇಕು ಅಂತಾದ್ರೆ ಯಾವ್ಯಾವ ಅಲ್ಲ, ನಾವು ಆಲೋಚನೆ ಮಾಡಿದ್ದೇವೆ. ಹಿಂದೆ 8 ದಿವಸ ಕಳೆದ ನಂತರ 9ನೆಯ ದಿವಸ ಎಲ್ಲಿ ಕದಂಬಾವನದಲ್ಲಿ ಋಷಿಗಳ ಸ್ಥಾನ, ಪವಿತ್ರವಾದಂತ ವಾತಾವರಣ, ಆ ಪುಣ್ಯ ಕ್ಷೇತ್ರದಲ್ಲಿ ದೇವಿ ನೆಲೆಸಿದ್ದಾಳೆ. ಅಂತಹ ಪವಿತ್ರ ಸ್ಥಾನದಲ್ಲಿ ನಿನ್ನನ್ನ ನಾನು ವರಿಸ್ತೇನೆ. ಆಗಲಿ ದೇವ. ಇದಕ್ಕಿಂತಲೂ ಸಮಾಧಾನ ಇನ್ನೇನು ಅಂತ ಹೇಳು. ದಿಗ್ವಿಜಯಕ್ಕೆ ಹೊರಟು ಅದೆಷ್ಟೋ ದಿನಗಳು ಅದೆಷ್ಟೋ ತಿಂಗಳುಗಳೇ ಕಳೆದು ಹೋಯಿತು. ಈಗ ನನಗನಿಸುವುದು ನಾವು ದಿಗ್ವಿಜಯಕ್ಕೆ ಹೊರಟು ಅಂದಿನಿಂದ ಇಂದಿನವರೆಗೂ ಇಂದಿನ ಸ್ಥಿತಿಯನ್ನು ನೋಡಿದಾಗ ದಿಗ್ವಿಜಯದ ಪರ್ವದಿನ ಇದು ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಅನುಮಾನವೇ ಇಲ್ಲ. ದಿಗ್ವಿಜಯ ಎನ್ನುವುದು ಸಾಂಗವಾಗಿ ನಡೆಯಬೇಕು ಅಂತಾದ್ರೆ ರಾಜನಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ಯಾವ ಯಾವ ದೇಶಕ್ಕೆ ರಾಜ ದಿಗ್ವಿಜಯಕ್ಕಾಗಿ ಹೋಗಿದ್ದಾನೋ ಅಲ್ಲಿನ ಸತ್ ಪ್ರಜೆಗಳ ಸೇನಾನಿಗಳ ಸಹಕಾರ ಇದ್ದಾಗ ಮಾತ್ರ ದಿಗ್ವಿಜಯ ಎಷ್ಟು ಯಶಸ್ವಿಯಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಾನೆಣಿಸುವುದು ದೇವ, ಏನು ಈ ದಿಗ್ವಿಜಯ ಈ ತಿರುಗಾಟ ಏನು ನಿಮ್ಮಲ್ಲಿ ಯುದ್ಧ ಮಾಡುತ್ತಾ ಇಂದು ಕೊನೆಗೊಂಡಿತು. ಆದ್ರೆ ಶುಭ ಒಳ್ಳೆಯದೆನ್ನುವುದು ಯಾವತ್ತೂ ಕೊನೆಗೊಳ್ಳಬಾರದು ದೇವ. ಮುಂದಿನ ದಿನವೂ ನಾನು ದಿಗ್ವಿಜಯಕ್ಕೆ ಹೊರಟೆ ಅಂತಾದ್ರೆ ನಿಮ್ಮ ಆಶೀರ್ವಾದ ಜೊತೆಗೆ ನಮ್ಮನ್ನ ಬೆಂಬಲಿಸುವ ಸೇನಾನಿಗಳ ಪ್ರಜೆಗಳ ಆಶೀರ್ವಾದ ಜೊತೆಗೆ ಯಾರ್ಯಾರು ನಮಗೆ ಸದಾ ಸಹಕಾರಿಗಳಾಗಿರ್ತಾರೋ, ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ ಬರ್ತಾರೋ ಅವರೆಲ್ಲರಿಗೂ ನಮ್ಮ ಹಾಗೆ ಆರೋಗ್ಯ ಸಂಪತ್ತನ್ನ ದೇವರೇ ದಯಪಾಲಿಸಿದಂತಾದ್ರೆ ನಮ್ಮನ್ನ ಪ್ರೋತ್ಸಾಹಿಸುವವರಿಗೆ ಯಾವತ್ತೂ ಬರ ಎನ್ನುವುದಿರಲಾರದು. ಹಾಗಾಗಿ ದಿಗ್ವಿಜಯಕ್ಕೆ ಹೊರಡುವಂತಹ ನಮಗೂ ಪ್ರೋತ್ಸಾಹಿಸುವಂತ ಅವರಿಗೂ ಸಂಪತ್ತು ಎಲ್ಲವೂ ದೊರಕುವ ಹಾಗೆ ಮುಂದಿನ ವರ್ಷವೂ ನೀನೇ ಅನುಗ್ರಹ ಮಾಡಬೇಕು. ಖಂಡಿತವಾಗಿ ಆಶೀರ್ವಾದ ಉಂಟು. ಮುಂದಿನ ವರ್ಷವೂ ಯಶಸ್ಸಾಗ್ತದೆ. ಕಾರಣ ಏನು? ಇಂದಿನ ವರ್ಷದ ತಿರುಗಾಟವೇ ನಾವು ನೆನಪಾಡ್ಕೊಳ್ಬೇಕು. ಯಾರು ಹೆದರುವಂತ ಅಗತ್ಯ ಇಲ್ಲ. ಮತ್ತೆ ಅವನ ಅನುಗ್ರಹ ಉಂಟು ಅಂತಾದ್ರೆ ಯಾವತ್ತಿಗೂ ಹಿಂದೆ ಆಗುವುದಿಲ್ಲ. ಹರಿಹರರಲ್ಲಿ ಭೇದ ಇಲ್ಲ ಅಲ್ವಾ? ಅನಂತ ಪದ್ಮನಾಭರನ್ನು ಧ್ಯಾನಿಸ್ತಾ ನಾವು ಮುಂದೆ ಹೊರಟೇವು ಅಂತಾದ್ರೆ ಹರನ ಅನುಗ್ರಹವೂ ಇರ್ತದೆ. ಹರನ ಸ್ತುತಿಸ್ತಾ ನಾವು ಹೋಗುತ್ತೇವೆ ಅಂತಾದ್ರೆ ಅವನೇ ನಮ್ಮ ಬೆನ್ನ ಹಿಂದೆ ಬರ್ತಾನೆ. ನಾವು ನಂಬಿಕೆಯನ್ನ ಇಡಬೇಕು. ಫಲ ಕೊಡುವುದು ಅವನ ಇಚ್ಛೆ. ಹಾಗಿದ್ರೆ ನೇರವಾಗಿ ಪುರಕ್ಕೆ ಹೋಗಿ ನಿಮ್ಮವರೆಲ್ಲ ಸೇರಿಸಿಕೊಂಡು ಶುಭ ಮುಹೂರ್ತದಲ್ಲಿ ನಿನ್ನ ಕೈಯನ್ನ ನಾನು ಹಿಡಿದ್ದೇನೆ. ಈ ಕಥೆಯನ್ನು ಯಾರು ನೋಡಿದ್ದಾರೆ, ಯಾರು ಆಡಿಸಿದ್ದಾರೆ, ಯಾರು ಆಡಿಸುವಂತೆ ಮಾಡಿದ್ದಾರೆ ಅವರಿಗೆ ನಾವು ನಂಬಿರುವಂತ ಮಹಾಗಣಪತಿ ಹಾಗೂ ಅನಂತ ಪದ್ಮನಾಭನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುತ್ತ ಕಥೆಗೆ ಮಂಗಳವನ್ನು ಹಾಡ್ತಾ ಇದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಪ್ರಿಯ ದೊರೆಗೆ ಅನಂತ ಪದ್ಮನಾಭರಿಗೆ ಉದಯವಾಯ್ತು ಈ ಗೌರಿ ರವಿಕಾಂತಿಗೆ
ಮಾಧವ ಕುಲ ಮೋಹನ ರೂಪ